ನಾಗಮಂಗಲ ತಾಲೂಕಿನಲ್ಲಿಯೇ ಮಾದರಿ ಶಾಲೆ ಎಂದು ಹೆಸರು ಮಾಡಿರುವ ದೇವಲಾಪುರ ಹೋಬಳಿಯ ದೊಡ್ಡ ಚಿಕ್ಕನಹಳ್ಳಿ ಶಾಲೆಯಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ವೈಶಿಷ್ಟ್ಯಪೂರ್ಣವಾಗಿ ಮುಖ್ಯ ಶಿಕ್ಷಕ ಚೇತನ್ ಅವರ ಮಾರ್ಗದರ್ಶನದಲ್ಲಿ ನಡೆಸಲಾಯಿತು. ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ಗಳಾದ ಬಾಬಾಜಾನ್ ಮತ್ತು ಚೇತನ್ ಧ್ವಜಾರೋಹಣ ಮಾಡಿದ ನಂತರ ಶಾಲಾ ವಿದ್ಯಾರ್ಥಿಗಳು ಧ್ವಜಗಳನ್ನು ಹಿಡಿದು ಗ್ರಾಮಸ್ಥರೊಂದಿಗೆ ವಂದೇ ಮಾತರಂ ಗೀತೆಯೊಂದಿಗೆ ಹೆಜ್ಜೆ ಹಾಕಿದರು. ಬಲೂನು ಹಾರಿ ಬಿಡುವುದರ ಮೂಲಕ ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ನಂತರ ಮಾತನಾಡಿದ ದೇವಲಾಪುರ ಭಾಗದ ಸಿಆರ್ಪಿ ಕೆಂಪೇಗೌಡ, ದೇಶ ಅಂದು ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ ತಿಲಕ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮುಂತಾದವರ ತ್ಯಾಗ ಬಲಿದಾನಗಳಿಂದ ಸ್ವಾತಂತ್ರ್ಯ ಪಡೆದಿದ್ದು, ಅದು ಇಂದು ಸ್ವೇಚ್ಛಾಚಾರದ ರೂಪದಲ್ಲಿ ಬಳಕೆಯಾಗುತ್ತಿದ್ದು, ಸ್ವಾತಂತ್ರ್ಯವೆಂಬ ಪದದ ಅರ್ಥವೇ ಬದಲಾಗುತ್ತಿದೆ ಎಂಬ ವಿಷಾದ ವ್ಯಕ್ತಪಡಿಸಿದರು. ಶಾಲೆಯ ಜೊತೆಗೆ ಪೋಷಕರು ಸಹ ತ್ಯಾಗ ಬಲಿದಾನ ಮಾಡಿದವರು, ಬದುಕಿನ ರೀತಿ ಮತ್ತು ದೇಶ ಪ್ರೇಮದ ಬಗ್ಗೆ ಅರಿವು ಮೂಡಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ನೆರೆದಿದ್ದ ಗ್ರಾಮಸ್ಥರಿಗೆ ತಿಳಿಸಿದರು. ನಂತರ ದೇಶಭಕ್ತಿ ಸಾರುವ ನೃತ್ಯ ರೂಪಕ ಮತ್ತು ಸ್ವದೇಶಿ ವಸ್ತುಗಳ ಬಗ್ಗೆ ಅಭಿಮಾನ ಪ್ರೀತಿ ಬೆಳೆಸಿಕೊಳ್ಳುವ ಕಿರು ನಾಟಕವನ್ನು ದೊಡ್ಡ ಚಿಕ್ಕನಹಳ್ಳಿಯ ಶಾಲಾ ವಿದ್ಯಾರ್ಥಿಗಳು ಪ್ರದರ್ಶಿಸಿದರು. ವೇದಿಕೆಯಲ್ಲಿ ಕರಡಹಳ್ಳಿ ಸಿಆರ್ಪಿ ಸುರೇಂದ್ರ ಶೃಂಗೇರಿ, ಬೋಗಾದಿ ಸಿಆರ್ಪಿ ವಿರೂಪಾಕ್ಷ, ಎಸ್ಡಿಎಂಸಿ ಅಧ್ಯಕ್ಷ ಶಂಕರ್, ಮಾಜಿ ಉಪಾಧ್ಯಕ್ಷೆ ಉಷಾ, ಸಹ ಶಿಕ್ಷಕ ಲಕ್ಷ್ಮಣ್ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಳಸ್ಕೋಬೇಕು. ಈ ಸ್ವತಂತ್ರದಿಂದ ಮುಂದಿನ ಭಾರತವನ್ನು ಹೇಗೆ ಕಟ್ಟಬೇಕು ಅನ್ನೋದು ನಿತ್ಯ ನಮ್ಮ ಮಕ್ಕಳಲ್ಲಿ, ನಮ್ಮ ಯುವಕರಲ್ಲಿ ಮತ್ತು ನಮ್ಮ ಸೈನಿಕರಲ್ಲಿ ಹಾಗೂ ಶಿಕ್ಷಕರಲ್ಲಿ ಜನಜನಿತವಾಗಬೇಕಾಗಿದೆ. ಕೇವಲ ಆಚರಣೆ ಅನ್ನೋದು ಸ್ವತಂತ್ರ ದಿನಕ್ಕೆ ಮಾತ್ರ ಸೀಮಿತವಾಗದೆ ಪ್ರತಿನಿತ್ಯವೂ ಕೂಡ ಸ್ವತಂತ್ರ ದಿನವನ್ನು ನೆನೆಸ್ಕೋಬೇಕು. ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥ ಸನ್ಮಾನ್ಯರನ್ನ ನಾವು ನೆನಪಿನಲ್ಲಿ ಇಟ್ಟುಕೊಂಡು ಭವಿಷ್ಯದ ಭಾರತವನ್ನು ಕಟ್ಟಬೇಕು. ನಾವೆಲ್ಲರೂ ಕೂಡ ನಾವು ಆ ನಿಟ್ಟಿನಲ್ಲಿ ಖಂಡಿತ ಕೆಲಸವನ್ನು ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಂಡು, ಬಹುಶಃ ನಮಗಿಂದೆ